ಸುಮಾರು 30-35 ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಗುತ್ತಿಗೆದಾರರು. ಅವರೆಲ್ಲ ಅವಾಗ ಬೀದಿಗಿಳಿದು ಸ್ಟ್ರೈಕ್ ಮಾಡ್ತಾ ಇದ್ರು. ನಮ್ಮಲ್ಲೇ ಆ ಕೆಂಪಣ್ಣನ ಕರ್ಕೊಂಡ್ಬಂದು ಬಿಟ್ಟು 40% ಅಂತ ಆಯ್ತು. ಅದು ಎಲ್ಲೂ ಪ್ರೂವ್ ಆಗಲಿಲ್ಲ. ಲೋಕಾಯುಕ್ತ ಕೋರ್ಟಲ್ಲಿ ಬಂದು ಸ್ಟೇಟ್ಮೆಂಟೇ ಕೊಡ್ತಾ ಇಲ್ಲ ಯಾರು. ಈಗ ಇವ್ರು ಹೇಳ್ತಾ ಇದ್ದಾರೆ ಗುತ್ತಿಗೆದಾರರು BJP ಕಾಲದಲ್ಲಿ ಇರಲಿಲ್ಲ, ಈ ಕಾಂಗ್ರೆಸ್ ಬಂದಮೇಲೆ ಮನೆಯಾಳ ಕಾಂಗ್ರೆಸ್ ಬಂದಮೇಲೆ ಈ 60% ಕಮಿಷನ್, ಅದನ್ನು ಅವರು ಬಿಡುಗಡೆ ಮಾಡಿದಾರಲ್ಲ ಬೆಂಗಳೂರು ಇವರು IT ಬಿಡುಗಡೆ ಮಾಡಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ತಗೋತಾರೆ ಮೋಹನ್ ದಾಸ್ ಪೈ ಬಿಡುಗಡೆ ಮಾಡಿದ್ದಾರೆ. ಈ ಸರ್ಕಾರ ಬಿಹಾರ್ ಚುನಾವಣೆಗೆ ಮನೆ ಕರೆದಿದ್ರಲ್ಲ ಊಟದ ಪಾರ್ಟಿ ವಿನ್ನರ್ ಪಾರ್ಟಿ, ಅದು ವಿನ್ನರ್ ಪಾರ್ಟಿ ಅಲ್ಲ, ಕಲೆಕ್ಷನ್ ಪಾರ್ಟಿ ಮಾಡಿದ್ರು. ಎಲ್ಲರಿಗೂ ಊಟ ಕೊಟ್ಟರು ಗೊತ್ತಿಲ್ಲ, ಕೆಲವರು ಎದ್ದು ಓಡೋಗ್ಬಿಟ್ರು. ಕೇಳಿದ ರೇಟ್ ನೋಡಿ 300ರಿಂದ 400 ಕೋಟಿ ಕಲೆಕ್ಷನ್ ಅಂತ ಹೇಳಿದ್ದಾರೆ. ಕೆಲವರು ಮಂತ್ರಿಗಳು ಎಸ್ಕೇಪ್ ಆಗಿ ಓಡೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಅಟೆಂಡೇ ಆಗಿಲ್ಲ ಓಡೋಗ್ಬಿಟ್ಟಿದ್ದಾರೆ. ಒಟ್ಟಾರೆ ಈಗ ಬಿಹಾರ್ ಚುನಾವಣೆಗೆ 400 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ. ನಿಮಗೆ ನಿಮ್ಮ ಚೇಂಬರ್ ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿ ಚೇಂಬರ್ ಉಳಿಬೇಕಾ ಇಲ್ಲ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಅಂತ ಸಿದ್ದರಾಮಯ್ಯನವರು ಎಲ್ಲರಿಗೂ ಹೇಳಿದ್ದಾರೆ. ಯಾರ್ಯಾರು ಉಳಿಬೇಕೋ ಅವರೆಲ್ಲ ಕಪ್ಪ ಕಾಣಿಕೆ ಕೊಡ್ತಾರೆ. ಫಿಕ್ಸ್ ಮಾಡಿದಾರಲ್ಲ 50 ಕೋಟಿ, 100 ಕೋಟಿ, 300 ಕೋಟಿ, 400 ಕೋಟಿ ಇಲಾಖೆ ವೈಸ್ ಫಿಕ್ಸ್ ಮಾಡಿದ್ದಾರೆ. ಅದೆಲ್ಲ ದುಡ್ಡು ವಸೂಲಿ ಆದರೆ ಅವ್ರು ಮಂತ್ರಿ ಆಗಿರ್ತಾರೆ, ಇಲ್ಲ ಅಂದರೆ ಗೆಟ್ ಪಾಸ್ ಹೇಳ್ಬಿಟ್ಟಿದಾರಲ್ಲ. ರೀಶಫಲ್ ಆಗ್ತೈತೆ ಅಂತ ಭಾಳ ಜನ ಹೇಳಿದ್ದಾರೆ. ರೀಶಫಲ್ ಆಗ್ತೈತೆ, ಅವಾಗ ಇವ್ರು ಯಾರು ಇರಲ್ಲ. ಯಾರ್ಯಾರು ದುಡ್ಡು ಕೊಟ್ಟು ಇವಾಗ ಯಾರನ್ನ ನೋಡಿ, ನಾನು ಹೇಳಿರ್ತೀನಿ ಇವತ್ತು ರೆಕಾರ್ಡ್, ಯಾರ್ಯಾರನ್ನ ಮಂತ್ರಿ ಪದವಿಯಿಂದ ಬಿಡ್ತಾರೋ ಅವರೆಲ್ಲ ದುಡ್ಡು ಕೊಟ್ಟಿಲ್ಲ ಅಂತ, ಯಾರ್ಯಾರು ಮಂತ್ರಿಯಾಗಿ ಉಳಿತಾರೋ ಅವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತ. ಇದೇ ಮಾನದಂಡ, ಕಾಂಗ್ರೆಸ್ಸಿನ ಮಾನದಂಡ.